ಹೆದರಿಕೆನಾ? ಇಲ್ಲ, ಹೌದು ಹೌದು. ಮೈಯೆಲ್ಲ ಬೆಂಕಿ ಆಗ್ತಾ ಹತ್ತಾ ಇದೆ. ನೀನ್ ಯಾಕೆ ಬಂದ ಇಲ್ಲಿಗೆ? ಹೊರಟೋಗು, ಹೊರಟೋಗು. ಹೋಗೋಕೆನಾ ಬಂದಿದ್ದೀನಿ? ಕೊಲ್ಲೋದಿಲ್ವಲ್ಲ. ಮತ್ತಾಕೆ ಇಲ್ಲಿಗೆ ಬಂದೆ? ಬಚ್ಚಿಟ್ಟಿರೋ ರಹಸ್ಯನ ಬಯಲ್ ಮಾಡೋಕೆ, ಪಾಪ ಕೂಪದಲ್ಲಿ ನರಳ್ತಾ ಇರೋ ಮನಸ್ಸನ್ನ ಶುದ್ಧಿ ಮಾಡೋಕೆ. ಸುಳ್ಳು ಸುಳ್ಳು, ನೀನು ಮಾತುಗಾತಿ, ಪಿಶಾಚಿ. ಕಣ್ಮುಚ್ಕೋಬಹುದು, ಅದರಿಂದ ನೋಟ ಮರೆ ಆಗ್ಬಹುದು. ಮಾಡಿರೋ ತಪ್ಪು ಮರೆ ಆಗುತ್ತಾ? ಅಯ್ಯೋ, ನಾನೇನ್ ತಪ್ಪು ಮಾಡಿಲ್ಲ. ನಾನು ಯಾಕೆ ಹಿಂಸಿಸ್ತೀಯ? ಹೋಗು, ಹೊರಟೋಗು. ಭವಾನಿ ಗೊತ್ತಾ? ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಈಗಲಾದ್ರೂ ನಡು ಸತ್ಯನ ಊರು ತಿಳಿಸಬಹುದಲ್ಲ? ಇಲ್ಲ ಇಲ್ಲ, ನನ್ನಿಂದ ಯಾವ ಸತ್ಯನೂ ಹೇಳೋದಿಕ್ಕಾಗೋದಿಲ್ಲ. ಇಲ್ಲ, ಹೇಳೋವರೆಗೂ ಬಿಡೋದಿಲ್ಲ. ದೇವಿ ಏನಾದ್ಲು ಅಂತ ಹೇಳಲೇಬೇಕು. ದೇವಿ 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 ಪ್ರವಾಹ ಕೊಚ್ಕೊಂಡು ಬೇಡಿ, ಬನಶಂಕರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಬಿಡಿ, ಬನಶಂಕರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಬನಶಂಕರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಈಗಲಾದ್ರೂ ಜ್ಞಾಪಕ ಬಂತ? ಜ್ಞಾಪಕಕ್ಕೆ ಬರೋವರೆಗೂ ನಾನಿದ್ರೆ ತಾನೆ. ಎಲ್ಲಿದೆ? ಎಲ್ಲಿಗೆ ಹೋಗೋದು? ಸತ್ತ ಮೇಲೆ ಹೋಗ್ತೀನಿ. ಅದು ಹೇಗ್ ಸಾಧ್ಯ? ನಾಳೆ ಬೆಳಗಾದ ತಕ್ಷಣ ನಡೆದಿದ್ದನ್ನ ಎಲ್ರಿಗೂ ತಿಳಿಸೋದು ಒಳ್ಳೇದು. ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಏನ್ ತಾಯಿ, ನಮ್ಮ ಅಪ್ಪ ನಂಜುಂಡೇಶ್ವರ ಪಟ್ಟಣವೇ ಕಂಡುಕೊಟ್ಟ. ಅವನ ಅರ್ಧಾಂಗಿ ಅದು ನಿಂಗೆ, ನಮ್ಮ ಮಾವನಿಗೆ ನನಗೆ ಕೂಡ ಅಷ್ಟು ಧಾರಾಟನ ಇಲ್ಲಲ್ಲ. ನೋಡಮ್ಮ, ನಿಜ ಹೇಳ್ತಾ ಇದ್ದೀನಮ್ಮ, ನೀನ್ ನಿನ್ ಶಕ್ತಿ ತೋರ್ಸೋವರೆಗೂ ನಾನು ನನ್ನ ಭಕ್ತಿ ತೋರ್ಸಲ್ಲ. ಹೋಗು. ಗಣೇಶ ಮಾವ, ನೀವು ನಿಮ್ ಕೈ, ನಿಮ್ ಕಾಲು, ಮಾತು, ಮಾವ ಇದೆಲ್ಲ ಹೇಗ್ ಬಂತು ಮಾವ? ನಾನ್ ಮೊದ್ಲಾಗೆ ಆಗ್ಬಿಟ್ಟಪ್ಪ. ಕಾಯಿಲೆ ಸಂಪೂರ್ಣ ಗುಣ ಆಗ್ಬಿಡ್ತು. ಅಮ್ಮ ಅನ್ನಪೂರ್ಣೇಶ್ವರಿ, ನಾನು ಅಯೋಗ್ಯ ಕಣಮ್ಮ, ಅವಿವೇಕಿ ಕಣಮ್ಮ. ಅರ್ಥವಿಲ್ಲದೆ ಅವಸರದಲ್ಲಿ ಏನೇನೋ ಅಂದ್ಬಿಟ್ಟೆ. ಪಾಪ ಮಾಡ್ಕೊಬೇಡ ನನ್ನ ತಾಯಿ. ಮಾವ, ಈ ಪವಾಡ ಹೇಗ್ ನಡೀತು? ಯಾವ ಭಗವಂತ ನಿಮ್ಗೆ ಔಷಧಿ ಕೊಟ್ಟ ಹೇಳಿ ಮಾವ? ಮನಶಂಕರಿ ರಥೋತ್ಸವ ನೋಡ್ಕೊಂಡು ದೇವಿ ಮನೆಗೆ ಬಂತು. ಏಳಕ್ಕಾಗ್ತಿ ಬಿದ್ದಿದ್ನ ನೋಡಿ ನಕ್ಕು ಬಿಟ್ರು. ಆ ನಗು ನನ್ನ ಈ ನಗು ಕಾರಣ ಕಣಪ್ಪ. ಅಮ್ಮ, ನಿನ್ನ ಮಹಿಮೆ ಎಣೆನೇ ಇಲ್ಲ ಅಮ್ಮ. ತಾಯಿ, ಏನೇ ನಾನು ನೋಡ್ತಾನೆ ಇದ್ದೀನಿ. ಬನಶಂಕರಿ ಸೇರ್ಗೋಡ್ ಬಂದಾಗ್ಲಿಂದ ನಾನು ಏತಿ ಅಂದ್ರೆ ನಿನ್ ಪ್ರೇತಿ ಅಂತ ಇದ್ಯಾ? ಏನೇ ಅಂತ ನಗ್ತಾ ಇದ್ಯಾ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ಕಣ್ ತೆಗೋದ್ರೊಳಗೆ ಮನೆ ಕೆಲಸ ಎಲ್ಲ ಮಾಡಿರ್ಬೇಕು. ಏನಾಗಿದೆ ನಿನ್ಗೆ? ನಾನು ಹೇಳ್ತಾನೆ ಇದ್ದೀನಿ, ನೀನ್ ನಿಂತೇ ಇದ್ದಿಲ್ಲ.
ಕೊಬ್ಬು ಜಾಸ್ತಿ ಆಯ್ತಾ? ಅಮ್ಮಲೇ ಅಪ್ಪಲು ಆಗಲ್ಲಪ್ಪ, ನನ್ ಕೈಲಾಗಲ್ಲ. ಕೈ ಕಾಲೆಲ್ಲ ಬಿದ್ದೋಯ್ತಲ್ಲೇ, ಅಂಗ ಎಲ್ಲ ಬಿದ್ದೋಯ್ತು. ನೀನ್ ಯಾಕಮ್ಮ ಅಷ್ಟೊಂದ್ ಪಾತ್ರೆ ಉಜ್ಜಕ್ ಹೋದೆ? ಯಾಕಮ್ಮ ಅಷ್ಟೊಂದ್ ನೀರ್ ಸೇರಕ್ ಹೋದೆ? ನೀನ್ ಯಾಕಮ್ಮ ಅಷ್ಟೊಂದು ಬರ್ತಾ ಹೌದಲ್ಲ, ನಾನೇ ಕುಟ್ಟಕ್ ಹೋದೆ. ಅವಳಲ್ವಾ ಕುಟ್ಟು ಅಂತ ಹೇಳಿದ್ದು. ಸಾತು ಜ್ಞಾಪಕ್ ಬಂತ? ಆಗಲ್ಲಮ್ಮ. ಏನಮ್ಮ? ನನ್ ಕೈಲಾಗಲ್ಲ. ಇನ್ನು 1 ವಾರ ಆಚೆ ಬಿಟ್ಟು ಎದ್ದೇಳಕ್ಕೆ ಆಗಲ್ಲಮ್ಮ. ಪಾಪಿ ದಂತದ ಗೊಂಬೆ ಹೆಂಗಿದ್ಲು. ಅಮ್ಮ, ಅಣ್ಣ ಇವಳು ನೋಡಿ ಯಾಕೆ ಎದುರ್ಕೋತಾನೆ ಅಂತ ಈಗ ಗೊತ್ತಾಯ್ತಲ್ಲ. ಇವಳಿಗೆಲ್ಲೋ ಭಾರಿ ಬ್ರಹ್ಮ ರಾಕ್ಷಸ ಹಿಡ್ಕೊಂಡಿದೆ ಕಣಮ್ಮ. ಹೌದು. ಏನಮ್ಮ ಆ ಕಾಸಿನ ಸರಿ ಹಾಕೊಳ್ಳಲ್ಲ? ನಂಗೆ ಬೇಡಮ್ಮ. ಬಿಡು, ಅದೆಲ್ಲ ಏನು ಇಲ್ದೆ ಅಂದ ನಿತ್ಯ. ದೇವಿ, ನಾಳೆಯಿಂದ ನವರಾತ್ರಿ 9 ದಿನಾನು ಅಮ್ಮನವರಿಗೆ ದಿವಸಕ್ಕೊಂದು ಅಲಂಕಾರ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏನಮ್ಮ, ನಿತ್ಯ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀಯ? ಯಾಕ್ತಾ ಏನಾಗ್ತಾ ಇದೆ? ನನಗ್ ನಾನೇ ಅರ್ಚನೆ ಮಾಡಿಸ್ಕೊಳ್ಳೋದಾ? ಅರ್ಚನೆ ಮಾಡಿಸ್ಕೊಳ್ಳೋದು ಹೆಣ್ಣಂದ್ರೆ ಶಕ್ತಿ ತಾನೆ. ಕನ್ಯೆ ಆಗಿದ್ರೆ ಕನ್ಯಾಕುಮಾರಿ, ಗೃಹಿಣಿ ಆಗಿದ್ರೆ ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ, ತಾಯಿ ಆಗಿದ್ರೆ ಅಖಿಲಾಂಡೇಶ್ವರಿ, ರಾಜರಾಜೇಶ್ವರಿ, ಜಗದೀಶ್ವರಿ. ನಿಜ ತಾಯಿ, ನಿಜ. ನಿನ್ನ ಮಾತು ಅಕ್ಷರಶಃ ಸತ್ಯ. ದೇವಿ, ಇದನ್ನೆಲ್ಲ ಎಲ್ಲಿ ಓದ್ತಿಯಮ್ಮ? ಹಳ್ಳಿ ಕೂಡ ಲೊಚ್ ಅಂತ ಫಲ ಹೇಳುತ್ತೆ. ಅದೇನು ಓದ್ಬಿಟ್ಟ ಬಾಯ್ ಬಿಡುತ್ತೆ, ಏನು ಹೇಳ. ಅಮ್ಮ, ನಿನ್ನ ಶಕ್ತಿನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಅವ್ಯಕ್ಕೆ ಒಂದು ಒಳ್ಳೆ ಮಾತು ಹೇಳು. ಸ್ವಲ್ಪ ನಾನು ಮಣ್ಣು ಬುದ್ಧಿ ತೋಲಗ್ಲಿ. ಒಳ್ಳೆ ಪೀಡೆ ಸವಾಸ. ಬಾಪ ರಂಗ ಬಾ. ಅವಳೇನೋ ಬೊಗಳ್ತಾಳಂತೆ, ಕೇಳಿ ನೇರ ಸ್ವರ್ಗಕ್ಕೆ ಹಾಲು. ನಿಮಗೊಂದು ಸ್ವರ್ಗದ ಕಥೆ ಹೇಳ? ಹೇಳಮ್ಮ. ಮಣಿಕರ್ಣಿಕಾ ಅಂತ ನಾಟ್ಯ ರಾಣಿ ಇದ್ಲು. ಒಂದು ದಿನ ಅವಳ ಮನೆ ಮುಂದಿನ ಜಗಲಿ ಮೇಲೆ ವಯಸ್ಸಾದ ಸಾಧುಗಳೊಬ್ರು ವಿಶ್ರಾಂತಿ ತಗೋತಿದ್ರು. ಆಗ ಬೀದಿಲೊಂದು ಹೆಣ ಹೋಗ್ತಾ ಇತ್ತು. ತನ್ನ ದಾಸಿಯನ್ನು ಕರೆದು, ವನಮಾಲ, ಈ ಜೀವ ಸ್ವರ್ಗಕ್ಕೆ ಹೋಗುತ್ತೋ ನರಕಕ್ಕೆ ಹೋಗುತ್ತೋ ನೋಡ್ಕೊಂಡ್ ಬಾ ಅಂದ್ಲು. ಸ್ವಲ್ಪ ಹೊತ್ತಿನ ಮೇಲೆ ವನಮಾಲ ಬಂದು, ಅಮ್ಮ, ಆ ಜೀವ ಸ್ವರ್ಗಕ್ಕೆ ಹೋಗುತ್ತೆ ಅಂದಳು. ಆಗ ಆ ಸಾಧು ಕುತೂಹಲ ತಡೆಯಲಾರದೆ, ಹೇಗಮ್ಮ ಗೊತ್ತಾಯ್ತು ಅಂದ್ರು. ದಾಸಿ ಹೇಳಿದ್ಲು, ಹೆಣದ ಮೆರವಣಿಗೆ ಹೋಗುವಾಗ ಪಾಪಿ ನೆಗೆದು ಬಿದ್ದ ಅಂದ್ರೆ ಜೀವ ನರಕಕ್ಕೆ ಹೋಗುತ್ತೆ. ಪಾಪ ಪುಣ್ಯಾತ್ಮ ಸತ್ತು ಸಂಪಿಗೆ ಮರ ಆದ ಅಂದ್ರೆ ಸ್ವರ್ಗಕ್ಕೆ ಹೋಗುತ್ತೆ ಅಷ್ಟೇ. ಅದ್ಭುತವಾದ ಕತೆ. ಏನಮ್ಮ, ಸತ್ತ ಮನುಷ್ಯನ ನೋಡಿ ಈ ಜೀವ ಎಲ್ಲಿ ಹೋಗುತ್ತೆ ಅಂತ ದಾಸಿ ಹೇಳಿದ್ಲು. ನಾನು ಜೀವಂತವಾಗಿರೋ ವ್ಯಕ್ತಿಗಳನ್ನ ನೋಡಿ ಈ ಜೀವ ನರಕಕ್ಕೆ ಹೋಗುತ್ತೋ ಇಲ್ಲ ಸ್ವರ್ಗಕ್ಕೆ ಹೋಗುತ್ತೋ ಅಂತ ಹೇಳಬಲ್ಲೆ. ಯಾಕ್ರಿ
ಬೆಳೆಸಿ ಮಾತಾಡ್ತಾ ಇದ್ದೀರಿ. ನೇರವಾಗಿ ಹೇಳಿ ನಾವು ನರಕಕ್ಕೆ ಹೋಗ್ತೀರಿ ಅಂತ. ನನ್ನ ನಿನ್ ಜೊತೆ ಸೇರಿಸ್ಕೋತೀಯ? ಅಪ್ಪ ಹೇಳಿದ್ದು ನಿಂಗೆ. ಅನಸೂಯನ್ನ ನಿನಗೆ ಹೇಳಿಲ್ವಲ್ಲ, ಲೋಕಾರೂಢಿಯಾಗಿ ಹೇಳಿದೆ ಅಷ್ಟೇ. ದೇವಿ, ಈ ತರ ನೀತಿಗತಿಗಳನ್ನ ಇನ್ನೊಂದೆರಡು ಹೇಳ್ತೀಯನಮ್ಮ? ಹೇಳಮ್ಮ, ಕೇಳ್ತಾ ಕೂತಿರ್ತಾರೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು. ಸತ್ತೋದ ಹೆಂಡತಿ ಜೀವಂತವಾಗಿದ್ದಾಳೆ, ಒಡವೆ ಇಲ್ಲ ಮೈ ಮೇಲೆ ಇದೆ. ಎಲ್ಲಿ ಹೋದ ಈ ಮನೆ ಹಾಳ? ಸುಲಭಳ ದೇವಿ, ದೇವಿ ಸುಲಭಳು, ತನ್ನವರನು ಅರಗಳಿಗೆ ಬಿಟ್ಟಗಲಳು. ಆದಿಮಾತೆಯ ಒಲಿಸಲಾರದೆ ನರಳುವರು. ನಿನ್ ಕೋಪ ಕಾರಣ ಗೊತ್ತು ಬಂಗಾರಿ? ಗೊತ್ತಿಲ್ಲದೆ ಇರುತ್ತಾ? ನನಗೆ ಯಾವಾಗ್ಲೂ ಚಂದ್ರತೆ ಜ್ಞಾಪಕ ಬಂಗಾರಿ. ಇಲ್ಲದೆ ಇರುತ್ತಾ? ತಕ್ಷಣ ಹೊರಟೋಣ ಅಂತಲೇ ಬಂದೆ. ಏನ್ ಮಾಡ್ಲಿ, ಮನೇಲಿ ಬಂದ್ರೆ ಸತ್ತೋಗಿದ್ದ ನೆಂಟಿ ಜೀವಂತವಾಗಿ ನಿಂತಿದ್ದಾಳೆ. ಆಮೇಲೆ ನನಗೆ ಕೈಯೂ ಆಡ್ಲಿಲ್ಲ, ಕಾಲು ಆಡ್ಲಿಲ್ಲ. ಕೈಯೂ ಆಡ್ಲಿಲ್ಲ, ಕಾಲು ಆಡ್ಲಿಲ್ಲ. ಅಯ್ಯೋ ಪಾಪ, ಯೋಚನೆ ಮಾಡ್ಬೇಡ. ಅವೆಲ್ಲ ಬಿಡ್ಬಿಡಿಯಾಗಿ ಆಡೋದನ್ನ ನಾನ್ ತೋರಿಸ್ತೀನಿ. ಏನಂದ್ರೆ? ರಂಗನಾಥ, ನಿನ್ಗಿನ್ನೂ ಈ ಬಂಗಾರಿ ವಿಷಯ ಗೊತ್ತಿಲ್ಲ. ನಾನ್ ತುಂಬಾ ಜಾಣ್ತನದಿಂದ ನಡ್ಕೊಂಡಿದ್ದೀನಿ ಅಂತ ನೀನ್ ಅನ್ಕೊಂಡಿರ್ಬೋದು. ನಿನ್ನಂತ ನನ್ನ ಮಕ್ಕಳನ್ನ ನಾನು ತುಂಬಾ ಜನನ್ ಮೇಯಿಸಿದ್ದೀನಿ. ಕೊಟ್ಟೊಡ್ವೆನ ಕದ್ಕೊಂಡು ಓಡ್ ಬಂದಿದ್ಯಾ? ಇಲ್ಲ, ಸತ್ಯವಾಗ್ಲೂ ನನ್ನ ಹೆಂಡತಿ ಸತ್ತೋದ್ಲು. ಈಗ ನೀನ್ ನೋಡ್ತಾ ಇರೋದು ಪಿಶಾಚಿ. ಅದೇ ನನ್ನ ಹೆಂಡತಿ ಒಡವೆನೆಲ್ಲ ಕದ್ಕೊಂಡ್ಬಂದಿರೋದು. ನನ್ನ ನಂಬು. ಪಿಶಾಚಿ ಒಡವೆನ್ ಕದ್ಕೊಂಡು ಹೋಗುತ್ತಾ? ನಂಬ್ತೀನಿ. ನಡಿ ನಡಿ. ರಂಗನಾಥ, ಮೈದಾನೂ ಇಲ್ಲ, ರವೆನೂ ಇಲ್ಲ. ಹೌದು, ಪಿಶಾಚಿ ಹೊಡೆದಾಕ್ತು ಅಂತಾರಲ್ಲ ಜನ, ಹಾಗೆ ಅಂತ ಗೊತ್ತಾ? ಇಲ್ಲ, ನಾನ್ ತೋರಿಸ್ತೀನಿ.
ನನ್ನ ಕಣಿ ಕಮ್ಮಿ ಅನ್ಕೊಂಡೇನೋ ಚಿಲ್ಲೆ. ನಾನು ಪೂರ್ತಿ ಬಂದ. ಕೋಳೂರು ಕೊಡಗೂಸಿನ ಪ್ರಾರ್ಥನೆ ಕೇಳಿ ಕೈಲಾಸಪತಿ ಬಂದ. ಮಾರ್ಕಂಡಯ್ಯನ ಆರ್ತನಾದ ಕೇಳಿ ಮೃತ್ಯುಂಜಯ ಬಂದ. ಪಾಪಿ ಮೊರೆ ಕೇಳಿ ಯಾರು ಬರ್ತಾರೆ? ಆ ದನಿ ಯಾರಿಗೂ ಕೇಳೋಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲಿ ಮುಳುಗಿ ಸದಾ ಪಾಪಕಾರಿಗಳನ್ನೇ ಮಾಡ್ತಿರೋ ಜೀವಿಗಳನ್ನ ಕಾಲ ದಂಡಿಸುತ್ತೆ, ಕಾಲ ಬುದ್ಧಿ ಕಲಿಸುತ್ತೆ, ಕಾಲನೇ ಪಶ್ಚಾತ್ತಾಪದ ಜ್ವಾಲೆಯಲ್ಲಿ ಸುಟ್ಟು ಶುದ್ಧಿ ಮಾಡುತ್ತೆ. ಯಾರೇನ್ ಮಾಡಿದ್ರು? ಏನೋ ಏನಾಯ್ತು? ಅಮ್ಮ, ನಿನ್ಗೇನಾದ್ರು ಗೊತ್ತಾಗುತ್ತೇನಮ್ಮ ಅವ್ರಿಗೇನಾಗಿದೆ ಅಂತ? ನನಗ್ ಗೊತ್ತಿದ್ರು ಹೇಳಕ್ಕಾಗಲ್ಲ, ನಿಮಗ್ ಗೊತ್ತಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾರಿಗ್ ಗೊತ್ತಾಗ್ಬೇಕು ಅವರಿಗೇ ಗೊತ್ತಾಗ್ಬೇಕು, ಯಾರಿಗ ಅರ್ಥ ಆಗ್ಬೇಕು ಅವರಿಗೆ ಅರ್ಥ ಆಗ್ಬೇಕು. ಅಲ್ಲಿ ತನಕ ಈ ಹೋರಾಟಕ್ಕೆ ಕೊನೆ ಇಲ್ಲ. ಅದೇ ವಿಧಿ.